ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷ ಕಾವೇರಿ. ಸೊ ದಿಸ್ ಇಸ್ ಡೇ 2 ಇನ್ ಮಲೇಷ್ಯಾ. ನೋಡೋಣ ಇವತ್ತೇನೇನು ಮಾಡ್ತೀನಿ ಅಂತ. ಅಟ್ಲೀಸ್ಟ್ ಐ ಗೋ. ಸೊ ವೆದರ್ ನೋಡಿ ಹೀಗಿದೆ. ಆ್ಯಕ್ಚುಲಿ ಚಳಿ ಏನಿಲ್ಲ, ಸೆಕೆ ಇದೆ, ಬಟ್ ನಮಗೆ ಚಳಿ ಅನ್ನೋ ಥರ ಕಾಣಿಸ್ತಿದೆ ಅಷ್ಟೇ. ನೋಡಿ ಏನು ಗೊತ್ತಾ, ಅವ್ರು ಬ್ರಷ್ ಇಟ್ಟಿಲ್ಲ, ನಾನು ಬ್ರಷ್ಷು ತಂದಿಲ್ಲ. ಈಗ ಹೋಗಿ ಬ್ರಷ್ ತಗೊಬರ್ಬೇಕು. ಆಯಿತು, ಬೇಗ ಬೆಳಗ್ಗೆ ಹೇಗೋ ಹಂಗೆ ಬ್ರೇಕ್ಫಾಸ್ಟ್ ಬೇರೆ ಬೇಕಲ್ಲ, ಸೊ ಹೋಗಿ ಬ್ರಷ್ ತೊಗೊಬರೋಣ ಬನ್ನಿ. ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡು ಇಷ್ಟು ವಿಯರ್ಡ್ ಅನ್ನಿಸ್ತಾ ಇದೆ. ಆದರೆ ಮತ್ತೆ ಸೊಕ್ಕೆ ಅಲ್ವಾ, ಕರ್ಲ್ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲ ರೆಡಿಯಾಗಿ ರಾಮ. ಅಕಸ್ಮಾತ್ ಈಗ ಇಲ್ಲಿ ಏನಾದರೂ ಇಲ್ಲ ಅಂದರೆ, ಇದೆ ಟೂತ್ ಬ್ರಷ್. ಆದರೆ 25 ಅಂತ ಇದೆ. ಅಮ್ಯುನಿಟಿ ಸೆಟ್ಸ್ ಅದರೊಳಗೆ ಇದೆಯಾ ಬ್ರಷ್ ಅಂತ ಗೊತ್ತಿಲ್ಲ, ಚೆಕ್ ಮಾಡೋಣ ಆಯಿತಾ. ಅಮ್ಯುನಿಟಿ ಐ ಡೋಂಟ್ ನೋ. ಹೌದು, ಇದೆ ಅದರೊಳಗೆ ಎಲ್ಲ ಇದೆ. ಸೊ ನಾನು ಅದಕ್ಕೆ 10 ರಿಂಗೇಜ್ ಪೇ ಮಾಡಬೇಕಂತೆ. ಆ್ಯಕ್ಚುಲಿ 7-Elevenಗೆ ಹೋಗೋಕ್ಕೆ ಟೈಮ್ ತೊಗೊಳುತ್ತಾ ಇದ್ದ. ಇಟ್ಸ್ ಫಾರ್. ಈಗ ಫೈನಲಿ ಆಯಿತು, ಬಟ್ ಏನೇನೋ ಮಾಡಿ ಟ್ರೈ ಮಾಡಿದೆ. ಆಯಿತಾ ವಾಟ್ ಆಗಿದೆ, ಬಟ್ ಬರ್ತಾ ಇಲ್ಲ. ರೆಡಿಟ್ ಬಟ್ ಬರ್ತಾ ಇಲ್ಲ. ಐ ಡೋಂಟ್ ನೋ. ಟೂತ್ ಬ್ರಷ್ ಹಾಗೆ ಇನ್ನೊಂದು ಬ್ಯಾಂಡೇಡ್ನ ಇದು ಮಾಡಿದೆ, ಬಟ್ ಅದು ಬೀಳ್ತಾನೆ ಇಲ್ಲ. ವೆಂಡಿಂಗ್ ಮಿಷಿನ್ನೆಲ್ಲ ಪ್ರಾಬ್ಲಮ್ಸ್ ಇದು ಆಯಿತಾ, ಅದು ಬೀಳದೇ ಆಗಲ್ಲ. ಆ್ಯಂಡ್ ಟೂತ್ ಬ್ರಷ್ಗೆ ನಾನು 2 ಸಲ ಪೇ ಮಾಡಿದ್ದೀನಿ ಬೇರೆ. ಐ ಡೋಂಟ್ ನೋ, ಟೈಮ್ ಬೇರೆ ಆಯಿತು. ಫೈನಲಿ ವಿ ಗಾಟ್ ಎವ್ರಿಥಿಂಗ್. ಸೊ ಬ್ರಷ್ ಥರ ಜಾಗದಲ್ಲಿ ಇದನ್ನು ತಂದೆ, 2 ಬ್ರಷ್ ಬೇರೆ ತಂದುಬಿಟ್ಟಿದ್ದೀನಿ. ಸೊ ಐ ಥಿಂಕ್ ಯೂಸ್ ಆಗಬಹುದು, ನೋಡೋಣ. ಗೊತ್ತಿಲ್ಲ. ಸೊ ಬನ್ನಿ ಬೇಗ ಬ್ರಷ್ ಮಾಡೋಣ. ಐ ಜಸ್ಟ್ ಹ್ಯಾವ್ 1 hour ಟು ಗೆಟ್ ರೆಡಿ. 1 hour ಅಲ್ಲಿ ಅದಕ್ಕಿಂತ ಕಮ್ಮಿನೇ ಇದೆ. ಈಗ ಸ್ವಲ್ಪ ನೆಮ್ಮದಿ ಸಿಕ್ತು. ಓಕೆ, ಈಗ ಸ್ವಲ್ಪ ಫ್ರೆಶ್ ಅಪ್ ಆಯಿತು. ನಾನು ರಾತ್ರಿನೇ ಸ್ನಾನ ಮಾಡಿ ಮಲಗಿರೋದ್ರಿಂದ ಎಷ್ಟು ಯೂಸ್ಫುಲ್ ಆಯಿತು ಅಂದರೆ, ಈಗ ಪಟ್ಟಂತ ರೆಡಿಯಾಗಿ ಹೋಗ್ಬೋದು. ಆಮೇಲೆ ತಿರ್ಗಿ ಆಡ್ಕೊಂಬಂದು ಮಾಡಿದ್ರೆ ಸಾಕು. ಫ್ರೆಶ್. ಸೊ ನೋಡಿ ಈಗ ಯಾವ ಥರ ಇದೆ. ನಿನ್ನೆ ರಾತ್ರಿ ಕರ್ಲ್ಸ್ ಮಾಡಿದ್ನಲ್ಲ ಅದು. ಸೊ ನಾನು ರೆಡಿ ಆಗಿದ್ದೀನಿ. ಇದು ನನ್ನ ಔಟ್ಫಿಟ್, ಜೀನ್ ಹಾಗೂ ಈ ಶೂಸ್ ಹಾಗೂ ಈ ಟಾಪ್. ನಾನು ರೆಡಿ. ಇದು ನನ್ನ ಮೇಕಪ್, ಹೇರ್ ಸ್ಟೈಲ್, ಆಲ್ ಸೆಟ್. ಈಗ ಹೊರಡೋಣ. 9 o'clock ಆಯಿತು. ಕ್ಯಾಬ್ ಬಂತು. ಕೆಳಗೆ ಹೋಗೋಕೆ ನನಗೆ ಈಗ ಆಲ್ರೆಡಿ ಅವ್ರು ಬಂದಿರ್ತಾರೆ ಆಯಿತಾ. ಯಾವಾಗಲೂ ಲೇಟ್. ಇದು ಯಾಕೆ ಅಂತ ಗೊತ್ತಿಲ್ಲ ಆಯಿತಾ. ನಮ್ಮದು ಅದಿರೋದೇ ಅನಿಸುತ್ತೆ, ನನ್ನ ರಾಶಿಯಲ್ಲೇ ಅದಿದೆ ಅನಿಸುತ್ತೆ, ಆಲ್ವೇಸ್ ಲೇಟ್ ಅಂತ. ನನಗೆ ಹೊಟ್ಟೆ ಬೇರೆ ಹಸಿತಾ ಇದೆ, ಅದಕ್ಕೆ ಲೇಟ್ ಮಾಡೋದಂತ. ನೋಡೋಣ. ಆ್ಯಕ್ಚುಲಿ ನಾನು ಆ್ಯಂಟಿಬಯೋಟಿಕ್ ಕ್ರೀಮ್ ಮರ್ತೋಯ್ತು, ನನ್ನ ನೋಸ್ಗೆ ಹಾಕಬೇಕು. ಇಲ್ಲಾಂದರೆ ಧೂಳೆಲ್ಲ ಕೂತ್ಕೊಂಡು ಇನ್ಫೆಕ್ಷನ್ ಆಗುತ್ತೆ. ಮರ್ತೋಯ್ತು ತರೋದು. ಇದ್ದೀನಿ ಲಿಫ್ಟ್ ಬರೋದು ಇಷ್ಟೊತ್ತು. ಹಿಂದೆ ಹೋಗಿ ಆ್ಯಂಡ್ ಹಚ್ಚಿದ್ದೀನಿ. ಆ್ಯಕ್ಚುಲಿ ಆ ಕ್ರೀಮ್ ಯಾರು ಹಾಕಿಲ್ಲ ಅಂದರೆ ಫುಲ್ ಧೂಳು ಕುತ್ಕೊಳ್ಳೋದೈತೆ, ಕುತ್ಕೊಂಡು ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಅದು ಬರ್ನ್ ಮಾಡಿರೋದಲ್ಲ, ಸೊ ಸ್ಕಿನ್ ಇನ್ನೂ ಹೀಲ್ ಆಗಿಲ್ಲ. ನಿನ್ನೆ ಹಾಗೆ ಓಡಾಡಿ ಫುಲ್ ನೋವ್ತಾ ಇತ್ತು ಇಡೀ ದಿನ. ಬಂದರೆ ಅಂತ ಡ್ರೈವರ್ ಮೆಸೇಜ್ ಹಾಕಿ. ನಾನು ಆಗಲೇ ಇದ್ದಾಗ ಐ ಆಮ್ ಹಿಯರ್ ಎಟ್ ಲಾಬಿ ಅಂತ ಹೇಳಿದೆ. ಸೊ ಇದು ದಿಸ್ ಇಸ್ ಮಾಮಾ ಕೆಫೆ. ಸೊ ಗೈಸ್, ಈಗ ನಾವು ಮಾಮಾ ಕೆಫೆರ್ ಇದ್ದೀವಿ, ವೇರ್ ವಿ ಆರ್ ಟು ಹ್ಯಾವ್ ಬ್ರೇಕ್ಫಾಸ್ಟ್. ಹಾಗೆ ಏನು ಸ್ಪೆಷಲ್ ಅಂದರೆ, ಅಫ್ಕೋರ್ಸ್ ಸಿ ದೋಸೆ, ಇಡ್ಲಿ, ವಡಾ ಹಾಗೂ ಇದು ಸ್ವೀಟ್ ಅನಿಸುತ್ತೆ, ಇದು ಲಡ್ಡು ಆ್ಯಂಡ್ ಚಟ್ನಿ ಸಾಂಬಾರು ಈ ಥರ.
ಅಷ್ಟೇ. ಇದು ಆಲ್ಮೋಸ್ಟ್ ತಮಿಳಿಯನ್ಸ್ ಫುಡ್ ಥರನೇ ಇದೆ, ಬಿಕಾಸ್ ಇದು ತುಂಬಾ ಅವರೇ ಇರೋದ್ರಿಂದ ಇಟ್ ಈಸ್ ಲೈಕ್ ದ್ಯಾಟ್. ಆ್ಯಂಡ್ ಲೆಟ್ಸ್ ಹ್ಯಾವ್. ಆ್ಯಕ್ಚುಲಿ ನನಗೆ ರಾತ್ರಿನೂ ನಾನು ತುಂಬ ತಿಂದಿಲ್ಲ ಅಲ್ಲ, ಸೊ ಲೈಟಾಗೇ ತಿಂದಿದ್ದು, ನಂಗೆ ಯಾಕೋ ಹೊಟ್ಟೆನೇ ಹಸಿತಾ ಇಲ್ಲ. ಸೊ ಈಗ ಇದು ತಿಂತಾಯಿದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಈಸ್. ಓಕೆ. ಆ್ಯಂಡ್ ಇಲ್ಲಿ ಅವರು ಮಾಮಾ ಕೆಫೆ ಇದು ತುಂಬ ಜನ ಐ ಮೀನ್ 7 ಬ್ರಾಂಚಸ್ ಇದೆಯಂತೆ. ಆ್ಯಂಡ್ ತುಂಬ ಫೇಮಸ್ ಅಂತೆ ಇಲ್ಲಿ ಎಲ್ಲರೂ. ಆ್ಯಂಡ್ ಅಂದರೆ ನಾಟ್ ಓನ್ಲಿ ತಮಿಳಿಯನ್ಸ್, ಎಲ್ಲ ಈ ಚೈನೀಸ್ ಆಗಲಿ ಅವರು ಇವರು ಲೈಕ್ ಯಾರೇ ಬಂದ್ರೂ ದೇ ಕಮ್ ಟು ಇಯರ್ ಅಂತೆ. ಮಾಮಾ ಕೆಫೆ ಅನ್ಕೊಂಡು ನೋಡ್ಬರ್ತಾರಂತೆ. ಇಷ್ಟ ಏನಂದರೆ ಇದು ಮಸಾಲೆ ದೋಸೆ ಅಲ್ಲ. ಇದರೊಳಗಡೆ ಏನೋ ಹಾಕಿದ್ದಾರೆ ಆಯಿತಾ. ದಟ್ ಈಸ್ ವೇಟ್. ಹೌದೌದು, ಆಲೂ ಪಲ್ಯನೇ, ಬಟ್ ಇದು ನಾವು ಮಾಡ್ತೀವಲ್ಲ ಆ ಥರ ಆಲೂ ಪಲ್ಯ ಅಲ್ಲ. ಇಟ್ ಈಸ್ ಸ್ಪೈಸಿ. ಸೊ ಇಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆ, ದಿಸ್ ಇಸ್ ಕಾಲ್ಡ್ ಆಸ್ ಸಲಾಮತ್ ದತಾಂಗ್ ಕೆ PPRYU. ಇದು ಯಾಕೆ ಅಂದರೆ ಗೌರ್ಮೆಂಟ್ ಅವರು ಇಲ್ಲಿರೋ ಜನಕ್ಕೋಸ್ಕರ ಮಾಡಿಕೊಟ್ಟಿರೋದು. ಅಂದರೆ ನಿಮ್ಗೆ ಗೊತ್ತಾ, ಈಗ ಸ್ಲಮ್ಮಲ್ಲೆಲ್ಲ ಇರ್ತಾರಲ್ಲ, ಅಲ್ಲಿಂದ ಅದನ್ನೆಲ್ಲ ಈಗ ಆ ಜಾಗ ಏನಾಗಿದೆ ಗೊತ್ತಿಲ್ಲ, ಬಟ್ ಡೆಮಾಲಿಷ್ ಆಗಿರಬೇಕು. ಅಲ್ಲಿಂದ ಎಲ್ಲರೂ ಇಲ್ಲಿಗೆ ಶಿಫ್ಟ್ ಮಾಡಿರೋದು. ಇಟ್ಸ್ ರಿಯಲಿ ಗುಡ್ ಅಲ್ಲ. ಸಿ ಎಷ್ಟು ಆರಾಮ್. ದಿಸ್ ಈಗ ನಾವು ಬಾಟು ಕೇವ್ಗೆ ರೀಚ್ ಆಗಿದ್ದೀವಿ. ಇಲ್ಲಿ ನಾನು ಲಾಸ್ಟ್ ಇಯರ್ ಬಂದಿದೆ, ಬಟ್ ಈಗ ನಿಮಗೆಲ್ಲ ತೋರ್ಸೋದು. ಸೊ ಏನಂದರೆ ಈಗ ನಾನು ಬಾಟು ಕೇವ್ಸ್ಗೆ ಹೋಗ್ತಾ ಇದ್ದೀನಿ, ಬಟ್ ನಾನು ಮೇಲೆಗಡೆ ಹತ್ತಲ್ಲ ಅನಿಸುತ್ತೆ ಆ ಸ್ಟೇರ್ಸ್ನ. ಯಾಕೆ ಅಂದರೆ ತುಂಬ ನೋಡಿ ಇಲ್ಲಿರೋರೆಲ್ಲ ಎಷ್ಟು ಚೆನ್ನಾಗಿ ನಿಲ್ಲಿಸ್ತಾರೆ ಅಂತ. ದೆಲ್ ನಾಟ್ ಗೋ. ಆಯಿತಾ. ಸೊ ನನ್ನ ಅನಿಸುತ್ತೆ ನಾನು ಮೇಲೆ ಹತ್ತಲ್ಲ ಅಂತೆ, ಯಾಕಂದರೆ ನನಗೆ ಬ್ಯಾಕ್ ಪೇನ್ ಇದೆ ಆಯಿತಾ. ಅಷ್ಟು ಆಲ್ಮೋಸ್ಟ್ 270 ಸ್ಟೇರ್ಸ್ ಏನೇ ಇರೋದು. ನಾನು ಬಿದ್ದೋಗ್ತೀನಿ ಅಷ್ಟೇ. ನೋಡಿ ಒಂದು ನಿಮಿಷ ತೋರಿಸ್ತೀನಿ ಆಯ್ತಾ ಅದು ಹೇಗಿದೆ ಅಂತ. ಸೊ ಇದೇ ಸ್ಟೇರ್ಸ್ ನಾನು ಹೇಳಿದ್ದು. ಸಿ ಅಲ್ಲಿವರೆಗೂ ಜನ ಇದ್ದಾರೆ. ನೋಡಿ ಅದು ಮೇಲಿಂದ ನೋಡಿದ್ರೆ ಹೆಂಗೆ ಕಾಣಿಸುತ್ತೆ ಕೆಳಗಡೆ. ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಈ ಥರ ಸ್ಲೋಪ್ ಥರ ಕಾಣಿಸುತ್ತೆ. ಗೆಟಿಂಗ್ ಮೈ ಸೆಲ್ಫಿ ಸ್ಟಿಕ್ ಅಲ್ಲ, ಇದು ಫುಲ್ ಸ್ಟ್ಯಾಂಡ್ ಆಯಿತಾ. ಸೊ ಕೆಲವೊಂದು ವರ್ಷದಲ್ಲಿ ದೇ ವಿಲ್ ಬಿ ಡೂಯಿಂಗ್ ದಿಸ್ ಏನು ಹೇಳ್ತಾರೆ, ಎಲಿವೇಟರ್ ಥರ ಏನೋ ಮಾಡ್ತಾರಂತೆ. ಸೊ ದಟ್ ಚೇರ್ಸ್ ಥರ ಆರ್ ಸಮಥಿಂಗ್ ದೇ ವಿಲ್ ಡೂ. ಸೊ ಓಲ್ಡ್ ಪೀಪಲ್ಸ್ ಎಲ್ಲ ಮೇಲೆವರೆಗೂ ಹೋಗ್ಬೋದು ಅಂತ. ಮೇಲೆಗಡೆ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದ್ದೆ, ಅಂದರೆ ಲಾಸ್ಟ್ ಇಯರ್, ಬಟ್ ಈ ಸಲ ಹೋಗ್ತಾ ಇಲ್ಲ ಅಷ್ಟೇ ಹಾಗೆ. ಬಟ್ ಅದೊಂದೇ ಇಲ್ಲ, ಇಲ್ಲಿ ಇನ್ನೂ ಬೇರೆ ಬೇರೆ ಟೆಂಪಲ್ಸ್ ಇದೆ. ಒಂದು ಗಣೇಶ ಟೆಂಪಲ್ ವಿಚ್ ಈಸ್ ಆನ್ ಮೈ ಲೆಫ್ಟ್ ಸೈಡ್. ಹಾಗೆ ಈ ಕಡೆ ಒಂದು ಪೀಕಾಕ್ದು ಸಮಥಿಂಗ್ ಲೇಕ್ ಎಲ್ಲ ಇದೆಯಂತೆ, ವಿಚ್ ಇಸ್ ವೆರಿ ಗುಡ್. ಅಲ್ಲಿಗೆ ಹೋಗೋಣ ಆಯಿತಾ. ಆ ಕಡೆ ಮತ್ತು ಈ ಕಡೆ ಹೋಗೋಣ, ಬಟ್ ಮೇಲೆ ಹೋಗೋಕ್ಕಾಗಲ್ಲ. ಸೊ ನೀವು ಬಂದಾಗ ನೀವು ಹೋಗಿ. ಲೆಟ್ಸ್ ಗೋ. ಎಷ್ಟು ರಶ್ ಇದೆ ಅಂದರೆ ಆ್ಯಕ್ಚುಲಿ ಟೆಂಪಲ್ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಸೊ ನಾನು ಇಲ್ಲಿಂದಲೇ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು ಅವರೆಲ್ಲ ತೆಗ್ದು ಹಾಕ್ತಾ ಇದ್ದಾರೆ ಈ ಕಡೆ ಚಪ್ಪಲ್ ಗುಡ್ಡನ. ಸೊ ಇದು ಗಣಪತಿ ಟೆಂಪಲ್. ಒಂದು ಎಳ್ನೀರು ಕುಡ್ಕೊಂಡು ಬರೋಣ, ಸುಸ್ತಾಗ್ತಾ ಇದೆ. ಸೊ ಎಳ್ನೀರು, ಹೈಡ್ರೇಷನ್ ಈಸ್ ಇಂಪಾರ್ಟೆಂಟ್. ಆ್ಯಕ್ಚುಲಿ ಪೆಟ್ರೋಲ್ ಅವರವರೇ ಹಾಕ್ಕೊಳ್ಳೋದು. ನೈಸ್ ಅಲ್ಲ. ಶೆಲ್ ಪೆಟ್ರೋಲ್ ಬಂತಿದ್ದು. ಸೊ ಈಗ ನಾವು ಜೆಂಟಿಂಗ್ ಹೈಲ್ಯಾಂಡಲ್ಲಿರುವಂತಹ ಇದಕ್ಕೆ ಹೋಗ್ತಾ ಇದ್ವಿ, ಕೇಬಲ್ ಕಾರ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಕೇಬಲ್ ಕಾರ್ ನೀವು ಲಾಸ್ಟ್ ಟೈಮ್ ಮಲೇಷ್ಯಾದಲ್ಲಿ ನೋಡಿರ್ಬೋದು, ಬಟ್ ಇದು ಶಾರ್ಟೆಸ್ಟ್. ಇದೊಂದು 15 ಮಿನಿಟ್ಸ್ ರೈಡ್ ಅಷ್ಟೇ ಇರೋದು. ಆದರೆ ನಾವೀಗ ಇದು ಡೈರೆಕ್ಟ್ ಒಂದು ಮಾಲ್ಗೆ ಎಂಟ್ರಿ ಕೊಡ್ತೀವಿ. ಸೊ ತೋರಿಸ್ತೀನಿ ಏನೇನಿದೆ ಅಂತ.
ಏನು ಗೊತ್ತಾ, ಮನೇಲಿ ಒಂದು ಪವರ್ ಬ್ಯಾಂಕ್ನ ಇಟ್ಕೊಂಡು, ನಾನು ಪವರ್ ಬ್ಯಾಂಕ್ ತಂದಿಲ್ಲ ಆಯಿತಾ, ಇಲ್ಲಿ ಒಂದು ಪವರ್ ಬ್ಯಾಂಕ್ನ ತೊಗೊಂಡೆ ಆ್ಯಂಡ್ ಅದು ಚೆನ್ನಾಗಿದೆ. ಸೊ ಈಗ ಈ ಲೈನಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಜನ ಇದ್ದಾರೆ ಆ್ಯಕ್ಚುಲಿ. ಓ ಮೈ ಗಾಡ್, ಆ್ಯಕ್ಚುಲಿ ಇಲ್ಲಿ ತುಂಬ ಇಂಡಿಯನ್ಸ್ ಇದ್ದಾರೆ. ಅವರಾಗಲೇ ಹಾಯ್ ಮಾಡಿದ್ರಲ್ಲ, ಅಲ್ಲೂ ಅಷ್ಟೇ ತುಂಬಾ ಬಂದು ಎಲ್ಲ ಮಾತಾಡಿಸ್ತಾ ಇದ್ರು. ಅದು ಮಾಡ್ತೀನಿ, ಇದು ಮಾಡ್ತಾಯಿದ್ದೀನಿ, ಹೀಗೆ ಮಾಡ್ತಾಯಿದ್ದೀನಿ ಅಂತಲ್ಲ. ಐ ಡೋಂಟ್ ನೋ, ನನಗೆ ಸ್ಟ್ರೇಂಜರ್ಸ್ ಜೊತೆ ಮಾತಾಡೋಕೆ ಒಂಚೂರು ಆ ಕಡೆ ಈ ಕಡೆ ಆಯಿತಾ. ಬಟ್ ನಮ್ಮವ್ರು ಅಂದರೆ ಕನ್ನಡದವರೇ ಇದ್ದರೆ ಐ ಕ್ಯಾನ್ ಟಾಕ್. ಬಟ್ ಬೇರೆ ಯಾರು ಅದರಲ್ಲೂ ಹುಡುಗಿರಾದ್ರೆ ಓಕೆ ಆಯಿತಾ. ನನಗೆ ಹುಡುಗರು ಯಾರು ಮಾತಾಡ್ಸಿದ್ರೆ ನನಗೆ ನನಗೆ ಲೈಕ್ ನೋ, ಐ ಫೀಲ್ ದಟ್ ಸ್ಕೇರ್ಡ್ ಇನ್ ಮೀ. ಸೊ ಈಗ ಈ ಲೈನಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಜನ ಇದ್ದಾರೆ ಆ್ಯಕ್ಚುಲಿ. ಓ ಮೈ ಗಾಡ್, ಆ್ಯಕ್ಚುಲಿ ಇಲ್ಲಿ ತುಂಬ ಇಂಡಿಯನ್ಸ್ ಇದ್ದಾರೆ. ಅವರಾಗಲೇ ಹಾಯ್ ಮಾಡಿದ್ರಲ್ಲ, ಅಲ್ಲೂ ಅಷ್ಟೇ ತುಂಬಾ ಬಂದು ಎಲ್ಲ ಮಾತಾಡಿಸ್ತಾ ಇದ್ರು. ಹಾಯ್ ಅಂತಿದ್ದಾರೆ, ಹಾಯ್ ಹಾಯ್. ಸೊ ಈಗ ನಾವು ಹೋಗ್ತಾರಂತ ಕೇಬಲ್ ಕಾರ್ಸ್ ಇದೆ ಆ್ಯಂಡ್ ಮೀನ್ಸ್ ಅಲ್ಲಿ ಅವರು ಸ್ಟಾಪ್ ಮಾಡಲ್ಲ ಅಂತ, ಎಲ್ಲರೂ ಜಸ್ಟ್ ಶಾಪಿಂಗ್ ಮಾಡ್ತಾ ಇರ್ಬೇಕಿಲ್ಲ, ಅದಲ್ಲೇ ಸರ್ಕಲ್ ಆಗ್ತಾ ಇರುತ್ತೆ, ಅಲ್ಲ ಹಾಗೆ ಖಾಲಿನೇ ಹೋಗುತ್ತೆ. ಜಸ್ಟ್ ಶಾಪಿಂಗ್. This one? Next. Okay. Okay, let's go. Okay guys, ಈಗ ಸೊ ನಾವು ನೆಕ್ಸ್ಟ್ ಸ್ಟಾಪಲ್ಲಿ ಇಲ್ಲಿನ, ಬಿಕಾಸ್ ವಿ ಹ್ಯಾವ್ ಟು ಗೋ ಟು ಚೈನೀಸ್ ಟೆಂಪಲ್. ಸೊ ಈಗ ನಾವು ಚೈನೀಸ್ ಟೆಂಪಲ್ ಬರ್ತಾರೆ. ಇಲ್ಲಿ ಈಗ ಕನ್ನಡದವ್ರು ಸಿಕ್ಕಿದ್ರು, ಸೊ ಗುಡ್. ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಆ್ಯಂಡ್ ಖುಷಿ ಆಯಿತು ಕನ್ನಡದಲ್ಲಿ ಮಾತಾಡಿ. ಇಲ್ಲೆಲ್ಲರ ಜೊತೆ ಇಂಗ್ಲೀಷಲ್ಲಿ, ತಮಿಳಲ್ಲಿ, ಹಿಂದಿಯಲ್ಲಿ ಮಾತಾಡಿ. ವಿ ಆರ್ ಗೋಯಿಂಗ್ ಟು ಚಿನ್ಸ್ವಿ ಕೇವ್ಸ್ ಟೆಂಪಲ್. ಶೂ ಬೈಟ್ ಆಗ್ತಿದೆ ಆಯಿತಾ, ಫುಲ್ ಕಾಲು ಉರಿತಾ ಇದೆ. ಬ್ಯಾಂಡೆಡ್ ಹಾಕಿದ್ರೆ ಅದೆಲ್ಲ ಬಂದ್ಬಿಟ್ಟಿದೆ ಆ್ಯಕ್ಚುಲಿ. ಬ್ಯಾಂಡೆಡ್ ಬ್ರಿಡ್ಜ್ ಇದು ನೋಡಿ, ಐ ಮೀನ್ ಆ ಪಿಲ್ಲರ್ ನೋಡಿ ಯಾವ ಥರ ಇದೆ. ಆ್ಯಕ್ಚುಲಿ ಇದೇನು ಗೊತ್ತಾ, ಇಲ್ಲಿ ಹೋದಾಗ ಮಾತ್ರ ನಮಗೆ ಭಯ ಆಗೋದು, ಬಿಕಾಸ್ ಅದು ಹೀಗೆ ಹೋಗಿ ಇದ್ರೊಳಗಡೆ ರೋಲ್ ಆಗಿ ಹೋಗುತ್ತಲ್ಲ, ಸೊ ಆಗಷ್ಟೇ ಭಯ ಆಗೋದು. ಅದು ಬಿಟ್ಟರೆ ಇನ್ನೆಷ್ಟಿನ ಭಯ ಇಲ್ಲ. ಬಟ್ ನಂಗೆ ಹೈಟ್ ಭಯ ಇರೋದ್ರಿಂದ ಚೂರು ಭಯ ಆಗುತ್ತೆ. ಬಟ್ ಇಟ್ಸ್ ಓಕೆ, ಸೇಫ್ ಇದೆ. ಸೊ ವಿ ರೀಚ್ಡ್. ವಾವ್, ಇದು ಆ್ಯಕ್ಚುಲಿ ನಮ್ಮೂರಲ್ಲೂ ಸೇಮ್ ಇದೇ ಥರ ಫಾಗ್ ಇರುತ್ತೆ ಆಯಿತಾ. ಬಟ್ ಆದರೂ ಏನು ಡಿಫ್ರೆನ್ಸ್ ಅಂದರೆ, ಈ ಒಂದು ಚೈನೀಸ್ ಟೆಂಪಲ್ ಡಿಫ್ರೆಂಟ್ ಅಷ್ಟೇ. ಏನು ಗೊತ್ತಾ, ಇಲ್ಲಿ ಚೈನೀಸ್ ಕಾಸ್ಟ್ಯೂಮಲ್ಲಿ ಫೋಟೋಸ್ ತೊಗೋಬೋದು ಆಯಿತಾ. ತೊಗೊಳ್ಳ ಅಂತ ನೋಡ್ತಾ ಇದ್ದೀನಿ, ಬಟ್ ಏನಂತೀರಾ, ಓಕೆ ನೋಡೋಣ, ಅಲ್ಲಿಗೆ ಹೋಗಿ ನೋಡೋಣ. ಇದ್ದರೆ ಓಕೆ, ಇಲ್ಲಾಂದರೆ ಸ್ಕಿಪ್ ಮಾಡೋಣ. ಆ್ಯಕ್ಚುಲಿ ಚೈನೀಸ್ ಫೆಸ್ಟಿವಲ್ ಇರೋದ್ರಿಂದ ಮೇ ಬಿ ಅದೆಲ್ಲ ಇರೋಲ್ಲ ಅನಿಸುತ್ತೆ, ಜಸ್ಟ್ ಟೆಂಪಲ್ ಮಾತ್ರ ಇದೆ. ಓ ತುಂಬ ಕೋಲ್ಡ್ ಇದೆ. ಡ್ರಿಸ್ಲಿಂಗ್ ಸ್ಟಾರ್ಟ್ ಆಗಿದೆ ಅಷ್ಟೇ, ಬಟ್ ಇಟ್ ಈಸ್ ಫೈನ್. ಅಷ್ಟೇನು ಜೋರಾಗಿ ಬರ್ತಾ ಇಲ್ಲ, ಬರೋಷ್ಟ್ರಲ್ಲಿ ನಾವು ಹೋಗ್ಬೋದು. ಆ್ಯಕ್ಚುಲಿ ಇಲ್ಲಿ ಚೈನೀಸ್ ಔಟ್ಫಿಟ್ ಇದೆ ಆಯಿತಾ. ಬಟ್ ಏನು ಈಗ ಲೆಟ್ಸ್ ಚೆಕ್ ಇಫ್ ಐ ಕ್ಯಾನ್, ಲೆಟ್ಸ್ ಸಿ. ಸೊ ನಾನೀಗ ನೆಕ್ಸ್ಟ್ ಅಂತಿದ್ದೀನಿ, ಇಟ್ಸ್ 50 ರಿಂಗೇಟ್ಸ್ ರೈಟ್? ಓಕೆ 50. ಅದರಲ್ಲೂ ಈ ಸೈಜಲ್ಲಿ ಒಂದು ಫೋಟೋ ಕೊಡ್ತಾರಂತೆ ಆ್ಯಂಡ್ ಸಾಫ್ಟ್ ಕಾಪಿ ಕೂಡ ಕೊಡ್ತಾರಂತೆ. ಇದೆಲ್ಲ ಡೆಮೋಗಿರೋದು. ದಟ್ಸ್ ಓಕೆ, ಲೆಟ್ಸ್ ಸಿ. ಅಲ್ಲಿ ಹೋಗಿ ಕೆಳಗೆ ಹೋಗಿ ಬೇರೆ ಫುಡ್ ಇರುತ್ತೆ. ಸೊ ಈಗ ಅವರೊಂದು ಸ್ಟುಡಿಯೋ ಇದೆ ಅಂತೆ, ಆ ಸ್ಟುಡಿಯೋಗೆ ಹೋಗ್ತಾ ಇದ್ದೀವಿ. ಇದು ಅವರ ಶಾಪ್. ಸೊ ಈಗ ವೆಯ್ಟ್ ಮಾಡ್ತಾ ಇದ್ದೀನಿ ಫಾರ್ ದಿ ಫೋಟೋ ಸೆಷನ್. 10 ಮಿನಿಟ್ಸ್ ವೆಯ್ಟಿಂಗ್ ಪೀರಿಯಡ್ ಅಂತೆ ಅವ್ರು ನಮಗೆ ಡ್ರೆಸ್ಅಪ್ ಮಾಡೋದಕ್ಕೆ. ಎಕ್ಸೈಟೆಡ್. ವಿಯೆಟ್ನಾಮಲ್ಲೂ ಮಾಡಿಸಿದೆ ಆಯಿತಾ. ಬಟ್ ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಐ ಕುಡೆಂಟ್.
ವಿಯೆಟ್ನಾಮಲ್ಲೂ ಮಾಡಿದ್ದೆ ಆ್ಯಂಡ್ ಬೇರೆ ಇಲ್ಲಿ ಥೈಲ್ಯಾಂಡಲ್ಲೂ ಮಾಡಿಸಿದ್ದೆ. ಬ್ಯಾಂಕಾಕ್ನ ಹೋಗಿದ್ವಲ್ಲ ಆಗ ನಾನು ಸುಚಿ ಚೈತು ಎಲ್ಲ ಮಾಡಿಸಿದ್ವಿ ಫೋಟೋಶೂಟ್. ಆ್ಯಂಡ್ ಇಲ್ಲಿ ಈಗ ಇನ್ನೊಂದು ಫೋಟೋಶೂಟ್ ಮಾಡಿಸ್ತಾ ಇದ್ದೀವಿ. ಇವರ ಒಂದು ಕಾಸ್ಟ್ಯೂಮ್ ಬರುತ್ತೆ ಅಂದರೆ ಚೈನೀಸ್ ಕಾಸ್ಟ್ಯೂಮ್. ಇದು ನನ್ನ ಚೈನೀಸ್ ಲುಕ್ ಆ್ಯಂಡ್ ನೋಡ್ಬೋದು. ಐ ಥಿಂಕ್ ಇದು ನನ್ನ ತಂಗಿ ನೋಡ್ರೆ ಫುಲ್ ಖುಷಿ ಆಗ್ತಾಳೆ ಬಿಕಾಸ್ ಅವಳಿಗೆ ಈ ಥರದ್ದೆಲ್ಲ ಇಷ್ಟ. ಅದೊಂದು ಸೀರೀಸ್ ನೋಡ್ತಿದ್ವಿ, ಅದರಲ್ಲೂ ಅವಳು ಹೀಗೆ ಹಾಕಿರ್ತಾಳೆ. ಆ್ಯಕ್ಚುಲಿ ಮೆನ್ಸ್ಗೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಫೋಟೋ ಸೆಷನ್ ಆಯಿತು. ಆ್ಯಕ್ಚುಲಿ ಅವರು ವೀಡಿಯೋ ತೆಗಿಯೋದು ಬಿಡಲ್ಲ ಆಯಿತಾ. ಅದರೊಂದು ಚಿಕ್ಕ ಕ್ಲಿಪ್ನ ಹಾಕ್ತೀನಿ, ಬೇಕಾದ್ರೆ ಅದನ್ನ ಇಲ್ಲೇ ಸೈಡಲ್ಲಿ ನೋಡ್ಕೊಬಿಡಿ. ಸೊ ಹೀಗೆ ಕಾಣಿಸ್ತಾ ಇದ್ದೆ ಆ್ಯಂಡ್ ಫೋಟೋಸ್ನ ಹಾಕ್ತೀನಿ ಬೇಕಾದ್ರೆ. ಹಾಗೆ ವಿ ಹ್ಯಾವ್ ಟು ವೇಟ್ ಫಾರ್ 5 minutes. ಅವರು ಫೋಟೋನ ಒಂದು ಫ್ರೇಮಲ್ಲೆಲ್ಲ ಹಾಕಿ ಕೊಡ್ತಾರೆ. ಯಾವ ಥರ ಇರುತ್ತೆ ಅಂತ ನೋಡೋಣ. ಏನು ಗೊತ್ತಾ, ಅವರು ಫೋಟೋಸ್ ಎಲ್ಲ ನೋಡಾಯಿತು ಆಯಿತಾ. ನಾನು ಸೆಲೆಕ್ಟ್ ಮಾಡಿದೆ ಯಾವ್ದು ಬೇಕು ಅಂತ. ಅದಾದಮೇಲೆ ದೇ ಆರ್ ಲೈಕ್ ನಿಮ್ಮ ಫೋಟೋನ ಅಲ್ಲಿ ನಾವು ಡಿಸ್ಪ್ಲೇ ಮಾಡ್ತೀವಿ ಓಕೆನಾ ಅಂತ. ಓಕೆ ಅಂತಂದೆ. ಅಕಸ್ಮಾತ್ ನೀವೇನಾದ್ರು ಮಲೇಷ್ಯಾ ಬಂದರೆ ಇಲ್ಲೇನಾದ್ರು ಈ ಟೆಂಪಲ್ಗೆ ಏನಾದ್ರು ವಿಸಿಟ್ ಮಾಡಿದ್ರೆ ನನ್ನ ಫೋಟೋ ಅಲ್ಲಿರುತ್ತೆ ಆಯಿತಾ. ಪಟಾಕಿ ಸೌಂಡ್ನ ಇಗ್ನೋರ್ ಮಾಡಿ ಬಿಕಾಸ್ ಇವತ್ತು ಹಬ್ಬ ಆಯಿತು. ಈಗ ಮತ್ತೆ ಈ ಬ್ರಿಡ್ಜಲ್ಲಿ ಹೋಗ್ತಾ ಇದ್ದೀವಿ, ಐ ಮೀನ್ ಕೇಬಲ್ ಕಾರಲ್ಲಿ ಹೋಗ್ತಾ ಇದ್ದೀವಿ ಮೇಲೆ. ಇನ್ನು ಈಗ ಮಾಲ್ಗೆ ಹೋಗ್ತೇವೆ ಡೈರೆಕ್ಟಾಗಿ. ಬುಕ್ಸ್ ಎಲ್ಲ ಈಗ ನೋಡಿದ್ರಲ್ಲ ಆಗಲೇ ವಿದೇಶದಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಎಲ್ಲ ಗೇಮ್ಸ್ ಆ ಕಡೆ ಇರೋದಲ್ಲ ಎಲ್ಲ ಹೋಗಿ ಆಟ ಆಡ್ಬೋದು. ಬಟ್ ನಾನೀಗ ಗೇಮ್ ಆಡೋಕ್ಕೆ ಹೋಗಲ್ಲ. ಇದೆಲ್ಲ ಗೇಮ್ ಇಲ್ಲೆಲ್ಲ ಮಕ್ಳು ಆಡ್ಬೋದು. ಗೊತ್ತಿಲ್ಲ, ದೊಡ್ಡವರು ಆಡ್ಬೋದು ಅನ್ಸುತ್ತೆ, ಯಾರೂ ಆಡ್ತಾ ಇಲ್ಲ. ಇಲ್ಲ ಮಕ್ಳು ಆಡೋದು ಅಷ್ಟೇ. ಇದೆಲ್ಲ ಮಕ್ಕಳಿಗೆ. ಓಕೆ, ಬೇರೆ ಕಡೆ ಹೋಗೋಣ. ತುಂಬ ಹೊಟ್ಟೆ ಹಸಿದೆ ಆಯಿತಾ, ತಲೆ ಸುತ್ತಾ ಇದೆ ನನಗೆ. ಅದೆಲ್ಲಿ ಬೀಳ್ತೀನಿ ಅಂತ ಗೊತ್ತಿಲ್ಲ, ಬಟ್ ಬೀಳ್ತೀನಿ. ಈಗ ಲಂಚ್ ಇಲ್ಲಿ ಮಾಡೋಣ ಅಂತ. ಓಕೆ, ಈಗ ನಾವು ಮಲೇಷಿಯನ್ ಫೇಮಸ್ ನಾಸಿ ಲಾಮಕ್ ಚಿಕನ್ ಕವರಿ ಇದರಲ್ಲಿ ಇಷ್ಟಿದೆ. ಆ್ಯಂಡ್ ಅಷ್ಟೇ ಗೈಸ್, ಬನ್ನಿ ತಿನ್ನೋಣ ಈಗ. ಇದೊಂದು ಸೇಮ್ ಇಂಡಿಯನ್ ಟೇಸ್ಟ್ ಸಿಗುತ್ತೆ ನಮಗೆ ಚಿಕನ್ ಕರಿ. ಸ್ವಲ್ಪ ಜೀವ ಬರ್ತಾ ಇದೆ. ಇಂಡೋರ್ ಗೇಮ್ಸ್ ಇದೆಲ್ಲ ಟ್ರೈ ಮಾಡ್ಬೋದು ಆಯ್ತಾ. ಅದು ಹೊಡೆದ್ರೆ ಆಮೇಲೆ ನಾನು ಹೇಗೆ ತೊಗೊಂಡೋಗ್ಲಿ ಮನೆಗೆ, ಅದಕ್ಕೆ ಆಡಲ್ಲ ನಾನು, ಅರ್ಥ ಆಯ್ತಾ. ಅದಕ್ಕೋಸ್ಕರ ನಾನು ಆಟ ಆಡಲ್ಲ. ಬಟ್ ದಿಸ್ ಈಸ್ ಸೋ ಗುಡ್. ಇಲ್ಲಿ ನೋಡಿ ಮಳೆಗೆ ಎಷ್ಟು ಚೆನ್ನಾಗಿರುತ್ತೆ. ಬಾಸ್ಕೆಟ್ಬಾಲ್ ಆ್ಯಕ್ಚುಲಿ ಈಸಿಯಾಗಿ ಹಾಕ್ಬೋದು ಆಯ್ತಾ. ಬಟ್ ನಾನು ಇದನ್ನ ಎಲ್ಲಿಗೆ ತೊಗೊಂಡೋಗ್ಲಿ, ತೊಗೊಂಡೋಗಕ್ಕಾಗಲ್ಲ ಎಲ್ಲಿನೂ. ಅಲ್ಲಿ ಕಾಣಿಸ್ತಿದೆಯಲ್ಲ, ಒಂದು ನಿಮಿಷ. ಆ ಮಕ್ಳು ಕೂತಿದ್ದಾರಲ್ಲ, ಅದನ್ನ ಆಡಿದೆ. ಅದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಅದನ್ನ ಫುಲ್ ರೊಟೇಟ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಲೈಕ್ ನೋಡಿ ರೌಂಡ್ ಹೋಗ್ತಾ ಇದೆ. ಕಿರ್ಚ್ತಾನೇ ಇಲ್ಲ. ಇಲ್ಲಿ ಇರೋ ಮಿನಿಸೋ ಎಷ್ಟು ಡಿಫ್ರೆಂಟ್ ಇದೆ ಅಂದರೆ ಇಟ್ ಈಸ್ ವೇ ಡಿಫ್ರೆಂಟ್ ದ್ಯಾನ್ ನಮ್ಮ ಇಂಡಿಯಾದಲ್ಲಿರೋದು. ಇಟ್ಸ್ ರಿಯಲಿ ಗುಡ್. ಏನೇನು ಕ್ಯೂಟ್ ಇದೆ ಆಯಿತಾ. ಸೊ ಮುಗೀತು ಇಲ್ಲಿನ ನಮ್ಮ ಟ್ರಿಪ್. ಐ ಮೀನ್ ಈ ಒಂದು ಐಟಿನರಿ ಮುಗೀತು. ಈಗ ಹೊರಡುವಂಥ ಸಮಯ. ಬನ್ನಿ ಮತ್ತೆ ಕೇಬಲ್ ಕಾರಲ್ಲೇ ಕೆಳಗವರೆಗೂ ಹೋಗಬೇಕು. ಅಲ್ಲಿ ನಮ್ಮ ಡ್ರೈವರ್ ವೆಯ್ಟ್ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಈವ್ನಿಂಗ್ ಟೈಮ್ ನೀವೇನು ಕೇಬಲ್ ಕಾರು ಅಂದರೆ ಇಟ್ ಈಸ್ ರಿಯಲಿ ಟಫ್. ಯಾಕೆ ಅಂದರೆ ಬೇಗ ಬಂದು ಹತ್ಕೋಬೇಕು. ಹೋಗೋ ಟೈಮಲ್ಲಿ ತುಂಬ ಜನ ಕ್ಯೂವಲ್ಲಿ ಇರ್ತಾರೆ, ಅದರಲ್ಲೂ 5 ಗಂಟೆಗಲ್ಲ. ಸೊ ಮಧ್ಯಾಹ್ನ ಟೈಮಲ್ಲಿ, ಮಾರ್ನಿಂಗ್ ಟೈಮಲ್ಲಿ ಬಂದರೆ ಯು ಕ್ಯಾನ್ ಗೋ ಔಟ್ ಆಫ್ ದಿ ಲೈಕ್ ಕೇಬಲ್ ಕಾರಲ್ಲಿ ಮತ್ತೆ ಕೆಳಗಡೆಗೆ ಮಧ್ಯಾಹ್ನ ಅಷ್ಟರಲ್ಲಿ ಹೋಗಬೇಕು. ಲೈಕ್ ವಿದಿನ್ 3 o'clock ಅಂತ. ಇಲ್ಲಾಂದರೆ ಫುಲ್ ರಶ್. ಎಷ್ಟೊತ್ತಿಂದ ಗೊತ್ತಾ ಹೋಗ್ತಿರೋ, ಆಲ್ಮೋಸ್ಟ್ 10 minutes ಆಯಿತು ನಾನು ಲೈನಲ್ಲಿ ನಿಂತು. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಈಗ ನಾವು ಮತ್ತೆ ವಾಪಸ್ ಕ್ಯಾಬಲ್ಲಿ ಹೋಗ್ಬೇಕಿದೆ. ಈವ್ನಿಂಗ್ ಟೈಮಲ್ಲಿ ಸ್ಲೋ ಆಗುತ್ತೆ ಕೇಬಲ್ ಕಾರ್, ಯಾಕಂದರೆ ತುಂಬ ಜನ ಇರಲ್ವಲ್ಲ. ಸೊ ಸ್ವಲ್ಪನೇ ಕೇಬಲ್ ಕಾರ್ಸ್ ಓಡಾಡ್ತಿರ್ತಾರೆ ಅದಕ್ಕೋಸ್ಕರ.
ನಾನು ಮಿನಿ ಇದನ್ನ ಇಸ್ಕೊಳಕ್ಕೆ ಬಂದೈತೆ. ಇದೆಲ್ಲ ಮಿನಿ ಪ್ರಾಡಕ್ಟ್ಸ್ ಅಂದರೆ ಮಿನಿ ಮೇಕಪ್. ಇದೆಲ್ಲ ಮಿನಿ ದಿಸ್ ಇಸ್ ಆಲ್ ಲೈಕ್ ಸಿ ಆಲ್ ಮಿನಿ ಸ್ಯಾಂಪಲ್ಸ್ ಕ್ಯೂಟ್. ಹಾಗೆ ಎಲ್ಲನೂ ಮಿನಿನೇ ಎಲ್ಲಿರೋದು. ಲುಕ್ ಇವನ್ ಪರ್ಫ್ಯೂಮು ಮಿನಿ. ವಿಡಿಯೋ ಎಡಿಟ್ ಮಾಡಿಕೊಂಡು ಅವ್ರಿಗೆ ಅಪ್ರೂವಲ್ ಕೊಟ್ಕೊಂಡು ಟೈಮ್ ಬೇರೆ ಆಯಿತು. ಊಟ ಮಾಡೋಕ್ಕೆ ಆಚೆ ಹೋಗೋಕ್ಕಾಗಲ್ಲ ಅಂತ. ಇವತ್ತು ಹಬ್ಬ ಅಲ್ವಾ, ಸೊ ಟ್ರಾಫಿಕ್ ತುಂಬ ಇರುತ್ತೆ. ಇಲ್ಲೇ ಏನಾದರೂ ತಿನ್ನೋಣ ಅಂತ ಚೆಕ್ ಮಾಡ್ತೀನಿ ಏನಿದೆ ಅಂತ. ಇಲ್ಲೇನೂ ಇಲ್ಲ, ಯಾರೂ ಇಲ್ಲ. ಇದು ಯೋಗ ರೂಮು. ಏನು ಗೊತ್ತಾ, ಆಫ್ಟರ್ ಸೋ ಮೆನಿ ಡೇಸ್ ನಾನು ಒಬ್ಬಳೇ ಈ ಥರ ಒಂದು ಖಾಲಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರೋದು. ಖಾಲಿ ರೋಡ್ ಅಂತ ಏನಿಲ್ಲ ಆಯಿತಾ, ತುಂಬ ಜನ ಇದ್ದಾರೆ, ಅಂದರೆ ಓಡಾಡ್ತಾ ಇದ್ದ ಗಾಡಿಗಳೆಲ್ಲ, ದಟ್ ಈಸ್ ಫೈನ್. ಬಟ್ ಈಗ ನಾನು ಹೋಗ್ತಾ ಇರೋದು ಈಗಲೇ. ಸೊ ಈಗ ನೀವು ನೋಡ್ಬೋದು ನಾವು ಹೋಗ್ತಿರೋ ರೋಡು ಎಷ್ಟು ಖಾಲಿ ಇದೆ ಅಂತ. ಹಾಗೆ ಯಾರೇನು ಕೇರು ಮಾಡಲ್ಲ, ಅವ್ರು ಹೋಗ್ತಾ ಇದ್ದಾರೆ ಅಷ್ಟೇ. ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ಈ ಸೈಕಲ್ಸ್ ಬರುತ್ತೆ ಗೊತ್ತಾ, ಅದೊಂಥರ ಸ್ಕೂಟಿ ಥರ ಒಂದು ಸೈಕಲ್ ಬರುತ್ತಲ್ಲ, ಅದಕ್ಕೇನು ಹೇಳ್ತಾರೆ, ಅದಕ್ಕೇನು ಹೇಳ್ತಾರೆ ಆಯಿತಾ. ಸೊ ಆ ಥರದನ್ನೆಲ್ಲ ರೋಡಲ್ಲಿ ಹಾಗೆ ಬಿಟ್ಟಿದ್ದಾರೆ ಆಯಿತಾ. ಅದು ತೊಗೊಂಡು ಹೋಗ್ಬೋದು. ಬಟ್ ಅದನ್ನ ಸ್ಕ್ಯಾನ್ ಮಾಡೋದಕ್ಕೆ ನನ್ನ ಹತ್ರ ಇವರ ಒಂದು ಪೇಟಿಎಮ್ ಗೂಗಲ್ ಪೇ ಸಿಸ್ಟಮ್ ಇಲ್ವಲ್ಲ, ಸೊ ಅದು ಮಾಡೋಕ್ಕಾಗಲ್ಲ. ಇದೆಯಲ್ಲ ಇದೆ, ಆದರೆ ಇದು ತೊಗೊಂಡು ಹೋಗೋದಕ್ಕಾಗಲ್ಲ ಆಯಿತಾ. ಎಲ್ಲ ಮಾಲ್ ರೋಡೇ, ಬಟ್ ಏನಂದರೆ ಅಷ್ಟು ಟ್ರಾಫಿಕ್ ಇಲ್ದಿರೋ ಕಾರಣ ನಮಗೇನು ಅನ್ನಿಸ್ತಾ ಇಲ್ಲ. ವಿಸಿಟ್ ಮಲೇಷ್ಯಾ. ಸೊ ಈಗ ನಾನು ತಿಂತಾ ಇದ್ದೀನಿ ನೂಡಲ್ಸ್. ಇದೇ ಇರೋದು ಈಗ ಗತಿ ನನಗೆ, ಯಾಕಂದರೆ ದೂರ ಹೋಗೋಕ್ಕಾಗಲ್ಲ. ಸೊ ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ, ನನಗೀಗ ಶಕ್ತಿ ಇಲ್ಲ, ಅದಕ್ಕೋಸ್ಕರ ಇದನ್ನೇ ತಿನ್ನೋದು. ಕ್ಯೂಟ್ ಗೊತ್ತಾ, 24 hours ಓಪನ್ ಇರುತ್ತೆ ಇದು. ಈಗೀಗ ಬ್ಯಾಂಗ್ಳೂರಲ್ಲಿ ಓಪನ್ ಆಗಿದೆಯಲ್ಲ, ಲೈಕ್ ಏನು ಶೆಲ್ ಪೆಟ್ರೋಲ್ ಬಂಕ್, ಐ ಥಿಂಕ್ ಅದು ಇದೆಯಲ್ಲ, 24 hours. ನನಗೆ ಬೇಕಾಗಿರೋಂಥದ್ದೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ಈಗ. ಸುಸ್ತಾಯಿತು, ಅಷ್ಟೇ ತಿಂದಿದ್ದು. ಇನ್ನು ಬೆಳಗ್ಗೆ ಮತ್ತೆ ಹೊಟ್ಟೆ ಹಸಿಯುತ್ತೆ. ಒಂದೇ ನೂಡಲ್ಸ್ ತಿಂದಿದ್ದು. ಬೇರೆ ಏನಾದ್ರು ತೊಗೋಬೇಕಿತ್ತಂತ ನೋಡಿದೆ, ಮತ್ತೆ ಬೇಡ, ಇನ್ನೂ ನಾಳೆ ಒಂದೇ ದಿನ ಅಲ್ಲ, ಮತ್ತೆ ನಾಳಿದ್ದು ಹೊರಡೋದೆ, ಮತ್ತು ಅದನ್ನ ಬ್ಯಾಗಲ್ಲಿ ಹಾಕೊಂಡು ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ ತೊಗೊಂಡಿಲ್ಲ ನಾನು. ಇನ್ನೂ 600 meters ನಡಿಬೇಕಿದೆ. ನಡೀತಾ ಇದ್ದೀನಿ, ದಾರಿನೇ ಬರ್ತಾಯಿಲ್ಲ. ನಾನು ಯಾಕೆ ಹೇಳಿ ಈಗ ವ್ಲಾಗ್ ಮಾಡ್ತಿರೋದು, ಒಬ್ಬಳು ಹೋಗ್ತಿರೋದ್ರಿಂದ ಮಾತಾಡೋಕ್ಕೆ ಯಾರು ಇಲ್ವಲ್ಲ, ಅದಕ್ಕೋಸ್ಕರ ಹೀಗೆ ಮಾತಾಡ್ತಾಯಿದ್ದೀನಿ. ಓಕೆ, ಈ ಕಾಫಿ ಹೆಸರು ಒಂದೇ ಅಂತೆ. ಒಂದೇ ಒಂದು ಸಾರಿ ಕಣ್ಮುಂದೆ ಬಾರಿ ಅಂತ ಅಷ್ಟೇ.